ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಯುವ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಯು ಟೊಮಾಟೊ ಚಟ್ನಿ ಆಗಿರುತ್ತೆ. ಇದನ್ನು ಮಾಡೋಕ್ಕೆ ತುಂಬ ಕಡಿಮೆ ಸಮಯ ತಗೊಳ್ಳುತ್ತೆ ಮತ್ತು ತುಂಬಾ ಸುಲಭಕರವಾಗಿ ಇದನ್ನು ಮಾಡ್ಕೋಬೋದು. ಬನ್ನಿ ಇವಾಗ ಹೇಗೆ ಮಾಡೋಂತ ನೋಡೋಣ. ಒಂದು ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ 2 to 3 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳೋము. ಎಣ್ಣೆಯನ್ನು ಸ್ವಲ್ಪ ಪ್ಯಾನ್ಗೆ ಫುಲ್ ಈ ಥರ ಕವರ್ ಮಾಡ್ಕೊಳ್ಳೋము. ಇದಕ್ಕೆ ಕಟ್ ಮಾಡಿದಂತಹ 2 ಟೊಮ್ಯಾಟೋವನ್ನು ಹಾಕ್ಕೊಳ್ಳೋము. ಈ ಥರ ಟೊಮ್ಯಾಟೊ ಹಾಕಿ ಇದರಲ್ಲಿ ಪೀಲ್ ಮಾಡಿದಂತಹ ಸ್ವಲ್ಪ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ಳೋము. ಮತ್ತು ಇದಕ್ಕೆ ಕಟ್ ಮಾಡಿದಂತಹ ಒಂದು 5 ರಿಂದ 6 ಹಸಿಮೆಣಸಿನಕಾಯಿಯನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋము. ಆ್ಯಡ್ ಮಾಡಿ ಇದಕ್ಕೆ ನಾವು ಒಂದು ಪ್ಲೇಟಿಂದ ಕವರ್ ಮಾಡ್ಕೊಳ್ಳೋము. ಕವರ್ ಆಗಿ ಒಂದು 2 to 3 ಮಿನಿಟಿಗೆ ಓಪನ್ ಮಾಡಿ ಈ ಥರ ಟೊಮ್ಯಾಟೊ ಕವರನ್ನು ತೆಗೆದುಬಿಡುವು. ಇವಾಗ ನೋಡಿ ಎಲ್ಲ ಟೊಮ್ಯಾಟೊ ಎಲ್ಲ ಕವರೆಲ್ಲ ತೆಗೆದಿದ್ದೀನಿ. ಇದಕ್ಕೆ ನಾವು ಲೈಟಾಗಿ ಈ ಥರ ಮ್ಯಾರಿನೇಟ್ ಮಾಡ್ಕೊಳ್ಳೋము. ಪ್ಯಾನ್ ಆಫ್ ಕೂಡ ಮಾಡ್ಬೋದು, ಲೋ ಫ್ಲೇಮ್ ಮೇಲೆ ಇಟ್ಕೊಳ್ಳಿ. ಇದಕ್ಕೆ ಕಟ್ ಮಾಡಿದಂತಹ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋದು. ಇದರಲ್ಲಿ ಇವಾಗ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋము. ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಹಾಕ್ಕೊಳ್ಳಿ ಉಪ್ಪನ್ನು. ಇವಾಗ ಹಾಕಿ ನಾವು ಇದನ್ನು ಕಂಪ್ಲೀಟಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋము. ನಿಮಗೆ ಎಷ್ಟಾಗುತ್ತೆ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಮತ್ತು ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋము. ಇದು ಕಂಪ್ಲೀಟಾಗಿ ಮ್ಯಾರಿನೇಟ್ ಆದಮೇಲೆ ಇದನ್ನು ನಾವು ಮ್ಯಾಶರ್ಲೆ ಮ್ಯಾಶ್ ಮಾಡ್ಕೊಳ್ಳೋಮಂತೆ. ಇದು ತುಂಬಾ ಸುಲಭಕರವಾದ ವಿಧಾನ ಫ್ರೆಂಡ್ಸ್. ಮನೆಯಲ್ಲಿ ತರಕಾರಿ ಇಲ್ಲದಿರುವಾಗ ಈ ಥರ ಮಾಡಿಕೊಂಡು ಟೇಸ್ಟಿಗರಾಗಿರುತ್ತೆ. ಮತ್ತು ಇದರಲ್ಲಿ ಒಂದು ಸ್ಪೂನು ಅಚ್ಚ ಖಾರದ ಪುಡಿಯನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋము. ನಿಮಗೆ ಮೆಣಸಿನಕಾಯಿ ಬೇಕಂದರೆ ಹಾಕಿದ್ದೇವಲ್ವ ಆಲ್ರೆಡಿ, ನೀವು ಅಚ್ಚ ಖಾರದ ಪುಡಿಯನ್ನು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಖಾರ ತಿಂತೀನಂದರೆ ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಟೊಮ್ಯಾಟೊ ಆಲ್ರೆಡಿ ಹುಳಿಯಾಗಿರುತ್ತೆ, ಖಾರ ಹಾಕಿದ್ದರಿಂದ ಮತ್ತೆ ಸ್ವಲ್ಪಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನಾವು ಇದನ್ನು ಮ್ಯಾಶರ್ಲೆ ಕಂಪ್ಲೀಟಾಗಿ ಸ್ವಲ್ಪ ಪ್ರೆಶ್ ಮಾಡಿನೇ ಮ್ಯಾಶ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈ ಥರ ನೀವು ಕಂಪ್ಲೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಟು. ಚಟ್ನಿ ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಚಪಾತಿ ಜೊತೆ ಅಂತೂ ಅದ್ಭುತ. ಇವಾಗ ನೋಡಿ ಇದು ಕಂಪ್ಲೀಟಾಗಿ ಮ್ಯಾಶ್ ಆಗಿದೆ, ನೀವು ಕೂಡ ನೋಡಬಹುದು. ಇದನ್ನು ಬ್ರೆಡ್ ಜೊತೆ ಸ್ವಲ್ಪ ಬಿಸಿ ಮಾಡಿ ತಿಂದರೆ ಮತ್ತಷ್ಟು ಜಾಸ್ತಿ ಟೇಸ್ಟ್ ಬರುತ್ತೆ. ಇವಾಗ ನಾವು ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿನಿ, ನೀವು ಕೂಡ ನೋಡ್ಬೋದು, ಸಖತ್ತಾಗಿದೆ. ಎಲ್ಲರಿಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.